ಒಂದು 2 ಅದು ಇವತ್ತು ಫುಲ್ ಡೇ ಹಬ್ಬ ಇದು. ಬೆಳಗಿನ ಪೂಜೆ ಮಾಡೋದು ಪೂಜೆ ಬೆಳಗ್ಗೆ 6 ಗಂಟೆಗೆ ಪೂಜೆ ಮಾಡ್ತಾ ಇದ್ದಾರೆ. ಲಕ್ಕಿ ಟ್ರೀ ಹತ್ರ ಕೇಳ್ಕೊಳ್ತೀನಿ. ನೆಕ್ಸ್ಟು ಸರ್ವಜ್ಞ ನಗರಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೆ ಆದರೆ ಅಲ್ಲಿ BJP ಅಳಿಸೋದು ಗ್ಯಾರಂಟಿ 100%. ಹೌದು, ನಾನು ಸಮೇತ ಖಂಡಿತ ಸಿಗುತ್ತೆ. ನಮಗೆ ನನಗೆ ಸಿಗದೇ ಇದ್ರು ಪ್ರಕಾರ ನಾನು ಸಮೇತ ಸಿಗಬೇಕು, ಅವ್ರು ಗೆಲ್ಲಬೇಕು. ಸಲ ಸ್ವಲ್ಪ ಹತ್ರ ಹೋಗಿ ಆಲ್ವೇಸ್ ಎಷ್ಟು ಮೆಜಾರಿಟಿ ಬರ್ಬೇಕು ಅಷ್ಟು ತಂದ್ಬಿಡ್ಬೇಕು. ನಮ್ಮ ಸರ್ಕಾರನೇ ಸರ್ಕಾರ ಖಂಡಿತ. ಯಾಕೆಂದರೆ ನಮ್ಮಂಥವ್ರನ್ನ ದೇಶ ಕೊಡ್ತಾ ಇದೆ ಅಂತ ಆಶೀರ್ವಾದ. ನಾನು ರಂಗನಾಥ್ ಅಂತ ಸನ್ಮಾನ ಕಾರ್ಯಕ್ರಮ, ಅಭಿನಂದನಾ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಸಭಾ ಕಾರ್ಯಕ್ರಮ ಮುಂದುವರಿಯುತ್ತೆ. ದಯಮಾಡಿ बोलो भारत माता के, बोलो भारत माता के। डॉक्टर वयनारायण अण्णनवರಿಗೆ, डॉक्टर वयनारायण अण्णनवರಿಗೆ. ಸಂದನ ಈ ಕಡೆ ನೋಡಿ, ಸಂದನ ಅಡಿಕೆ ತೋರಿಸ್ಕೊಟ್ಟಂತ ರಾಜಣ್ಣವರು ಒಳ್ಳೆ ಕ್ರೀಡಾಪಟು. 2 ಕೈ 2 ಕಾಲು ಇಲ್ಲ ಅಂದರೂ ಸಹ ಅನೇಕ ಪ್ರಶಸ್ತಿಗಳನ್ನು ಪಡೆದಂಥವರು. ಹಮ್ಮಿಕೊಂಡು ಬಂದಿದ್ದಾರೆ. ಅವರಿಗೆ ಭಾರತ ಸರ್ಕಾರ ಗುರುತು ಮಾಡಿದಂಥ ಪದ್ಮಶ್ರೀ ಪುರಸ್ಕಾರವೂ ಸಂದಿದೆ. ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡಂಥವರು. ಇವರ ನೋವನ್ನು, ಇತರರ ನೋವನ್ನು ತಮ್ಮ ನೋವಿನಂತೆ ಕಾಣುವ ಸುಶೀಲಮ್ಮನವರಿಗೆ ಇವತ್ತು ಡಾಕ್ಟರ್ ವೈಎನ್ಆರ್ ಸ್ವಾಮಿಗಳಿಂದ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಅವರ ವ್ಯಕ್ತಿಯಲ್ಲಿ ದಯೆ, ತಾಳ್ಮೆ, ಶಿಸ್ತು, ಪ್ರಾಮಾಣಿಕತೆ, ಸೇವಾ ಭಾವನೆ ಸದಾ ಹಮ್ಮಿಕೊಂಡಿರುತ್ತೆ. ಇಂಥದ್ದನ್ನ ಸನ್ಮಾನ ಮಾಡ್ತಿರುವುದು ನಮ್ಮೆಲ್ಲರ ಪುಣ್ಯ. ಸ್ವಲ್ಪ ಸ್ಥಳಾವಕಾಶ ಮುಂದೆ. ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಈ ದಿನ ನಮ್ಮೆಲ್ಲ ಗೆಳೆಯರ ಬಳಗದವರೆಲ್ಲ ಸೇರಿ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ಅವರೇ ಕಾರ್ಯಕ್ರಮವನ್ನು ಯೋಚಿಸಿ ನಿರೂಪಣೆಯಿಂದ ಹಿಡಿದು ಆಯೋಜನೆ ತನಕ ಅವರೇ ವಹಿಸ್ಕೊಂಡು ಮಾಡಿದ್ದಾರೆ. ಇದರಲ್ಲಿ ನಂದೇನೂ ಪಾತ್ರ ಇಲ್ಲ. ನಾನು ಯಾವಾಗಲೂ ಬರ್ತ್ಡೇಗಳನ್ನು ಆಚರಣೆ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಸೇವೆಯನ್ನು ಸಮಾಜ ಗುರುತಿಸಬೇಕು. ಹಾಗಾಗಿ ನಾನು ಸೇವೆಯಲ್ಲಿ ಭಾಳ ಒಂದು ಭಕ್ತಿ ಮತ್ತು ನಂಬಿಕೆಯನ್ನು ಇಟ್ಕೊಂಡ್ಬಂದವರು. ಈ ದಿನ ಅವರು ಜನ್ಮದಿನಾಚರಣೆ ಮಾಡಬೇಕು ಅಂದಾಗ
ಬರೀ ನನಗೆ ಹಾರ ಶಾಲು ತುರಾಯಿ ಬೇಡ, ಇದನ್ನು ಭಾಳ ಅರ್ಥಪೂರ್ಣವಾಗಿ ಮಾಡೋಂಗಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ದು ಹೇಳಿದಾಗ ಅವರು ಇಲ್ಲ, ಈ ರಾಜ್ಯದ ಅತ್ಯಂತ ಶ್ರೇಷ್ಠ ಸಮಾಜ ಸೇವಕರು ನರೇಂದ್ರ ಮೋದಿಯವರು ಈ ಸಮಾಜ ಸೇವಕರಿಂದ ಪ್ರಭಾವಿತರಾಗಿದ್ದಾರೆ. ಅಂಥದ್ರಲ್ಲಿ ಭಾಳ ಅಗ್ರಮಾನ್ಯರು ಅಂದರೆ ನಮ್ಮ ರಾಜಣ್ಣವರು, ದಿವ್ಯಾಂಗದವರು. ಅವರು ದಿವ್ಯಾಂಗದವರು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ಯಾರಿಗಿಂತ ಏನು ಕಡಿಮೆ ಇಲ್ಲ, ಎಲ್ಲರಿಗಿಂತ ಹೆಚ್ಚಾಗಿ ಸಾಧನೆ ಮಾಡಿ ತೋರಿಸ್ತೀವಿ ಅನ್ನೋ ಭಾವನೆಗೆ ಅವರು ಸೇವೆಯನ್ನು ತೊಡಗಿಸ್ಕೊಂಡು ಸುಮಾರು 2,000 ಜನಕ್ಕೆ ಉದ್ಯೋಗಗಳನ್ನ ಕೊಡಿಸಿ ದಿವ್ಯಾಂಗರ ನಿರ್ದೇಶನಾಲಯದಲ್ಲಿ ಎಲ್ಲ ಇದ್ದ ಕಸ ಕಡ್ಡಿಯನ್ನು ಗುಡಿಸಾಕಿ, ಆಮೇಲೆ ಅವರಿಗೆ ಒಂದು ಕೂತ್ಕೊಳ್ಳೋಕ್ಕೆ ಒಂದು ಜಾಗ ಬೇಕಾಗಿತ್ತು, ಕಚೇರಿ, ಅದರಲ್ಲೂ ಭಾಳ ದೊಡ್ಡ ರಾಜಕೀಯ ಇತ್ತು. ಅವನ್ನೆಲ್ಲವನ್ನು ಎದುರಿಸಿ ಅವರಿಗೆ ಬಹಳ ಗೌರವವನ್ನು ತಂದುಕೊಟ್ಟ ನನಗೆ ಬಹಳ ಆತ್ಮೀಯರಾದ ನಮ್ಮ KS ರಾಜಣ್ಣವರು ಇವತ್ತು ಬಂದಿರೋದು ಭಾಳ ಖುಷಿ ಇದೆ. ಅದ್ರ ಜೊತೆಗೆ ಅನಾಥಾಶ್ರಮವನ್ನು ನಡೆಸ್ಕೊಂಡ್ಬಂದು ಅನಾಥ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಾ ಸುಮಂಗ್ಲಿ ಸೇವಾಶ್ರಮ ಅನ್ನುವ ಒಂದು ಸಣ್ಣ ಗುಡಿಸಲಿನಲ್ಲಿ ಸ್ಟಾರ್ಟ್ ಮಾಡಿ ಇವತ್ತು ರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರೋದು ಸುಶೀಲಮ್ನವರು ಬಂದಿದ್ದು ನಮಗೆ ಭಾಳ ಖುಷಿಯಾಗಿದೆ. ಅವರಿಬ್ಬರು ಸಮ್ಮುಖದಲ್ಲಿ ಇವತ್ತು ನಾನು ಜನ್ಮದಿನಾಚರಣೆ ಆಚರಣೆ ಮಾಡಿಕೊಂಡು ಅದ್ರ ಮುಖಾಂತರ ನಾನು ಹೇಳಿ ಕೇಳಿ ಮೇಷ್ಟ್ರು ಮಕ್ಕಳಿಗೆ ಪುಸ್ತಕ ಕೊಡಬೇಕು ಅಂತ ಆಸೆ, ಸುಮಾರು 200-300 ಜನಕ್ಕೆ ಮಕ್ಕಳಿಗೆ ಪುಸ್ತಕ ಕೊಟ್ಟಿದ್ದಾರೆ. ಪೌರ ಕಾರ್ಮಿಕರಿಗೆ ಎಲ್ರಿಗೂ ಒಂದು ಒಳ್ಳೆ ಸೀರೆಯನ್ನು ಕೊಡಿಸ್ಬೇಕು ಅಂತೆಲ್ಲ ಸ್ನೇಹಿತರು ಹೇಳಿದರು, ಅದಕ್ಕೂ ಕೊಟ್ಟಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ರಾಜಣ್ಣವ್ರ ಕೈಯಲ್ಲಿ ದಿವ್ಯಾಂಗದವ್ರಿಗೆ ವೀಲ್ ಚೇರ್ ಕೊಡಿಸಿದ್ದು ಭಾಳ ಖುಷಿಯಾಗಿದೆ. ಆಮೇಲೆ ಇವರಿಬ್ಬರ ಕೈಯಲ್ಲಿ ಮಾವಿನ ಗಿಡ ಮತ್ತು ಲಕ್ಕಿ ಗಿಡಗಳನ್ನು ನಡೆಸಿದ್ದು ಭಾಳ ಖುಷಿಯಾಗಿದೆ. ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು ಭಾಳ ಬಿಸಿಲು ಜಾಸ್ತಿ ಇದೆ ಈ ಸಲ, ಸುಮಾರು 38-39 ಡಿಗ್ರಿಗೆ ಹೋಗಿದೆ. ಹಾಗಾಗಿ ಒಂದು 100 ಜನಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ದೊಡ್ಡ ಅಂಬ್ರೆಲಾ ಛತ್ರಿಯನ್ನು, ಕೊಡೆಯನ್ನು ನಿಲ್ಲಿಸೋದು, ಬರೀ ಕೈಲಿ ಹಿಡ್ಕೊಂಡು ನಿಲ್ಲಿಸೋ ಕೊಡೆಯನ್ನು ಕೊಟ್ಟಿದ್ದೇವೆ. ಜೊತೆಗೆ ಇವತ್ತು ಹೆಲ್ತ್ ಚೆಕಪ್, ಹೆಲ್ತ್ ಕ್ಯಾಂಪು ಮತ್ತು ಐ ಕ್ಯಾಂಪ್ ಎಲ್ಲ ಮಾಡಿಸಿದ್ದೇವೆ. ಮತ್ತು ಇದ್ರ ಜೊತೆಗೆ ಬೇರೆ ಬೇರೆ ಇವಾಗ ಹೆರಿಗೆ ಆಸ್ಪತ್ರೆಗೆ ಹೋಗಿ ಗಂಗಾನಗರದಲ್ಲಿ ಎಲ್ಲ ಹೆರಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋ ಬಾಣಂತಿಯರು ಮತ್ತು ಹೆರಿಗೆಗೋಸ್ಕರ ಅಡ್ಮಿಟ್ ಆಗಿರೋರು ಎಲ್ರಿಗೂ ಹಣ್ಣು ಹಂಪಲು ವಿತರಣೆ ಮಾಡ್ತಾ ಇದ್ದಾರೆ. ಹೀಗಾಗಿ ಸಮಾಜಮುಖಿ ಸೇವೆಗಳನ್ನು ಮಾಡ್ಕೊಂಡು ಬಂದು ಇವತ್ತು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದು ನನಗೆ ಭಾಳ ಖುಷಿ ತಂದಿದೆ. ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡರು, ಈ ರಾಜ್ಯದ ವಿರೋಧ ಪಕ್ಷ ನಾಯಕರಾದ ಅಶೋಕ್ ಅವರು, ಈ ರಾಜ್ಯದ ಪ್ರಭಾವಿ ಸಂಸದರು ಮಾಜಿ ಸಚಿವರಾದ ಸುಧಾಕರ್ ಅವರು, ಅಶ್ವಥ್ ನಾರಾಯಣ ಅವರು, ಇವಾಗ ಶೋಭಕ್ಕ ನಮ್ಮ ಕೇಂದ್ರ ಮಂತ್ರಿಗಳು ಬರ್ತಾ ಇದ್ದಾರೆ. ಇವರೆಲ್ಲ ಬಂದು ಆಶೀರ್ವಾದ ಮಾಡಿದ್ದು, ಜನರಿಗೆ ಒಂದು ಪ್ರೇರಣಾದಾಯಕ ಮಾತುಗಳು ಹೇಳಿದ್ದು, ಸಮಾಜ ಕಟ್ಟಬೇಕು ಅನ್ನೋ ನರೇಂದ್ರ ಮೋದಿಯವರ ಸಿದ್ಧಾಂತ ನಾವು ನಂಬಿಕೆ ಇಡಬೇಕು, ನರೇಂದ್ರ ಮೋದಿ ಮುಖಾಂತರ ಈ ದೇಶ ಕಟ್ಟಬೇಕು ಅನ್ನೋ ಮಾತುಗಳು ಅತ್ಯಂತ ಪ್ರಭಾವಿತವಾಗಿದೆ. ಹಾಗಾಗಿ ಇವತ್ತಿನ ಈ ಜನ್ಮದಿನಾಚರಣೆ ಬರೀ ಜನ್ಮದಿನಾಚರಣೆ ಮಾತ್ರ ಅಲ್ಲ, ಸಮಾಜ ಸೇವೆಗಳ ಮುಖಾಂತರ ಸಮಾಜಕ್ಕೆ ಮತ್ತಷ್ಟು ಆಸ್ತಿ ಆಗಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡು ನಮ್ಮಂಥವ್ರಿಗೆ ಇದು ಭಾಳ ಸ್ಫೂರ್ತಿಯಾಗಿದೆ ಅನ್ನೋ ಮಾತನ್ನು ಹೇಳಿ, ಇವತ್ತು ಬಂದಂಥ ಎಲ್ಲ ಅತಿಥಿಗಳಿಗೆ, ಬಂದಂಥ ಎಲ್ಲ ಅಭಿಮಾನಿಗಳಿಗೆ, ಸ್ನೇಹಿತರುಗಳಿಗೆ, ತಾಯಂದಿರಿಗೆ, ಮಾಧ್ಯಮದ ಸ್ನೇಹಿತರುಗಳಿಗೆ, ಆಮೇಲೆ ಫಲಾನುಭವಿಗಳು ಅನುಭವಿದ್ದಾರೆ ಪಾಪ, ಅವರಿಗೆಲ್ಲರಿಗೂ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ನನ್ನ ಕುಟುಂಬದವರು, ನಮ್ಮ ಮನೆಯವರು, ನಮ್ಮ ತಾಯಿ, 90 ವರ್ಷದ ನಮ್ಮ ತಾಯಿ ನಮ್ಮ ಮುಂದೆ ಆಶೀರ್ವಾದ ಮಾಡಿದ್ದು ಭಾಳ ಖುಷಿಯಾಗಿದೆ. ನಮ್ಮ ಮನೆಯವರು, ನನ್ನ ಮಗ, ಸೊಸೆ, ಮಗಳು, ನಮ್ಮ ಅಣ್ಣ ಮಗ, ನಮ್ಮ ಅಕ್ಕ ತಂಗಿರು ಎಲ್ಲರೂ ಬಂದಿದ್ದಾರೆ. ಅವರಿಗೂ ವಿಶೇಷ ಧನ್ಯವಾದ ಸಲ್ಲಿಸಿ, ನೆಂಟರಿಗೂ ಧನ್ಯವಾದ ಸಲ್ಲಿಸಿ ಈ ಕಾರ್ಯಕ್ರಮಗಳು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಆಸೆ ಇದೆ. ಹೆಬ್ಬಾಳ ಕ್ಷೇತ್ರದಲ್ಲಿ ನಾನು MLA ಕೆಲಸ ಮಾಡಿದ್ದೀನಿ, ಮನೆಗೆ ಗೊತ್ತು, ಗಲ್ಲಿ ಗೊತ್ತಿದೆ. ಇನ್ನು ಮುಂದೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಹೆಬ್ಬಾಳ ಕ್ಷೇತ್ರದ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಇವತ್ತಿಂದ ಪ್ರಾರಂಭ ಮಾಡ್ತೀನಿ. ಮುಂದೆ 2028ರಲ್ಲಿ ಚುನಾವಣೆ ಆಗುವ ತನಕ ಇದನ್ನು ಭಾಳ ದೊಡ್ಡ ಎತ್ತರಕ್ಕೆ ತಗೊಂಡು ಹೋಗ್ತೀನಿ. ಆದಮೇಲೂ ತಗೊಂಡು ಹೋಗ್ತೀನಿ. ಸಮಾಜ ಸೇವೆ ನಿಲ್ಸಕ್ಕೆ ಹೋಗಲ್ಲ, ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಹೆಬ್ಬಾಳ ಕ್ಷೇತ್ರದಲ್ಲಿ ವೈಎನ್ಆರ್ ಸ್ವಾಮಿ ಜನಪ್ರತಿ ಕಮ್ಮಿ ಆಗಿಲ್ಲ ಅನ್ನೋದಕ್ಕೆ ಇವತ್ತು ಬಂದ ಜನಸಾಗರ ಸಾಕ್ಷಿ ಸರ್. ಅದು ತಾವೇ ಹೇಳ್ಬೇಕು, ಮೀಡಿಯಾದ ನಾನು ಹೇಳಂಗಿಲ್ಲ. ಮುಂದಿನ ಚುನಾವಣೆಗೆ ಅಭ್ಯರ್ಥಿ ನೀವೇ ಆಗಬೇಕಂತ ಜನ ಬಯಸ್ತಾರೆ. ನಾನು ರಾಜಕೀಯ ಸನ್ಯಾಸಿ ಅಲ್ವಲ್ಲ. ನಾನು ಇದುವರೆಗೆ 8 ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀನಿ, 6 ಎಲೆಕ್ಷನ್ ಗೆದ್ದಿದ್ದೀನಿ. ಜನರು ಯಾವಾಗ ನನ್ನ ಜೊತೆ ಇದ್ದಾರೆ. ಹೆಬ್ಬಾಳದಲ್ಲಿ 2 ಸಲ ಕಂಟೆಸ್ಟ್ ಮಾಡಿದ್ದು, 1 ಸಲ MLA ಆಗಿದ್ದೀನಿ. ಮುಂದೇನೂ ಆಗಬೇಕು ಅಂತ ಆಸೆ ಇದೆ. ನಾನು ಯಾವುದರಲ್ಲಿ ಹಿಂದಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ. ನನ್ನ ರಾಜಕಾರಣ ಇರೋದು ಸಮಾಜ ಸೇವೆಗೋಸ್ಕರ, ದುಡ್ಡು ಮಾಡೋಕ್ಕಲ್ಲ, ಆಸ್ತಿ ಮಾಡೋಕ್ಕಲ್ಲ, ಬೇರೆಯವ್ರಿಗೆ ಅನ್ಯಾಯ ಮಾಡೋಕ್ಕಲ್ಲ, ಬೇರೆಯವ್ರಿಗೆ ದೌರ್ಜನ್ಯ ಮಾಡೋಕ್ಕಾಗಲ್ಲ. ನನ್ನ ಜೀವನದಲ್ಲಿ ನಾನು PhD ಮಾಡಿ ಪ್ರೊಫೆಸರಾಗಿ ಕೆಲಸ ಮಾಡಿದವನು. ನನ್ನ ಕೈಯಲ್ಲಿ ಸುಳ್ಳು ಹೇಳೋಕ್ಕೂ ಬರೋಲ್ಲ, ಮೋಸ ಮಾಡೋಕ್ಕೂ ಬರೋಲ್ಲ, ತಪ್ಪೇಳಿ ಅರಗಿಸ್ಕೊಳ್ಳೋಕ್ಕೂ ಆಗಲ್ಲ. ಹಾಗಾಗಿ ನೇರವಾಗಿ, ಸ್ಪಷ್ಟವಾಗಿ, ನಿಷ್ಠುರವಾಗಿ ಕೆಲಸ ಮಾಡ್ಕೊಂಡು ಬಂದವನು. ಹಾಗಾಗಿ ವಿಶ್ವಾಸ ಇದೆ, ಪ್ರೀತಿ ಇದೆ, ಜನ ನಮ್ಮ ಮೇಲೆ ನಂಬಿಕೆ ಇಡ್ತಾರೆ, ವಿಶ್ವಾಸ ಇದೆ.
ಮುಂದಿನ ದಿನಮಾನಗಳಲ್ಲಿ ಇಲ್ಲಿಂದಲೇ ಎಮ್ ಎಲ್ ಎ ಆಗಬೇಕು ಅಂತ ಆಸೆ ಇದೆ ಹೆಬ್ಬಾಳದಿಂದಲೇ. ಅದಕ್ಕೆ ಪ್ರಯತ್ನ ಮಾಡ್ತೀನಿ, ದೇವರಿಚ್ಛೆ.